ಏನಾದ್ರೂ ಕಚ್ಬಿಡ್ತಾ? ಶಿವು ಶಿವು, ವಿಷ ಏನಾದ್ರೂ ಮೈ ಪೂರ್ತಿ ಹೇರಿದ್ರೆ ಕಷ್ಟ. ಪಂಡಿತ ಹತ್ರ ಕರ್ಕೊಂಡು ಹೋಗೋಣ ಅಂದ್ರೆ ದಾರಿ ಹೋಗ್ಬೇಕಾದ್ರೆ ಏನಾದ್ರೂ ಆಗ್ಬಿಟ್ರೆ ಹೀಗೇನ್ ಮಾಡ್ಲಿ? ಅಳಿದ್ರೆ ಏನ್ರಿ ಇದು? ನಮ್ ಕಾತ್ಯಾನಿಗೆ ಮೈಸೂರು ಪಾಕು ಮೈಸೂರು ಮಲ್ಗೆ ಎಲ್ಲ ತಾನೇ? ನೋ, ಇದು ಕಾತ್ಯಾಯಿನಿಯವರ ಮೆಡಿಕಲ್ ರಿಪೋರ್ಟ್ ಕೊಟ್ಟು ಹೋಗೋಣ ಅಂತ ಬಂದಿದ್ದೆ ಅಷ್ಟೇ. ಮುಂದೆ ನಿಮ್ಮಿಂದ ನನ್ಗೊಂದು ಸಹಾಯ ಆಗ್ಬೇಕಾಗಿತ್ತು. ಏನ್ ಸಹಾಯ? ಏನಿಲ್ಲ, ನಿಮ್ ಫೋನ್ ನಂಬರ್ ಕೊಡಿ, ನಾನು ಸೇವ್ ಮಾಡ್ಕೋತೀನಿ. ನನ್ನ ಫೋನ್ ನಂಬರಾ? ನಿಮ್ಗೆ ಯಾಕೆ? ನೀವು ಫೋನ್ ನಂಬರ್ ಕೊಡ್ರಿ, ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ. ಥ್ಯಾಂಕ್ಸ್. ಅಳಿ ಅಂದ್ರೆ ನಿಮ್ಮ ಆಫೀಸಲ್ಲಿ ತುಂಬಾ ಜನ ಬ್ಯೂಟಿಫುಲ್ ಕನ್ಯಾಮಣಿಗಳು ಕೆಲಸ ಮಾಡ್ತಾರಂತೆ, ಹೌದಾ? ಹೌದು, ಅದಕ್ಕೇನೀಗ? ಅಳಿ ಅಂದ್ರೆ ನನ್ಗೆ ಇವಾಗ್ಲೇ 40+ ಏಜ್ ಆಗಿದೆ. ನೋ ಮ್ಯಾರೇಜ್. ನನ್ನ ವಯಸ್ಸಿಗೆ ಸೆಟ್ ಆಗೋ ಥರ ಹುಡುಗಿರು ನಮ್ಮ ಹಳ್ಳಿನಲ್ಲಿ ಯಾರೂ ಸಿಗ್ತಾನೆ ಇಲ್ಲ. ಅದಕ್ಕೆ ನಿಮ್ಮ ಆಫೀಸಲ್ಲಿ ನನ್ನ ಏಜಿಗೆ ಸೆಟ್ ಆಗೋ ಥರ ಯಾರಾದರೂ ಇದ್ರೆ ಸ್ವಲ್ಪ ಕನೆಕ್ಟ್ ಮಾಡ್ಕೊಡಿಪ್ಪ. ವಾಟ್? ಕನೆಕ್ಟಾ? ಏನ್ರಿ ಮಾತಾಡ್ತಿದ್ದೀರಾ? ಅಯ್ಯೋ, ತಪ್ಪು ತಿಳ್ಕೊಬೇಡ್ರಿ, ಮದುವೆ ಆಗಕ್ಕೆ ಕನೆಕ್ಟ್ ಮಾಡ್ಕೊಡಿ ಅಂತ ಹೇಳಿದ್ದು. ಬೇಕಾದ್ರೆ ನನ್ನ ಹುಟ್ಟೋ ಮಗುಗೆ ನಿಮ್ಮ ಹೆಸರೇ ಇಟ್ಕೋತೀನಿ. ನನ್ಗೆ ಯಾರಾದ್ರೂ ಸೆಟ್ ಆಗೋರು ಇದ್ರೆ ಹೇಳ್ರಿ. ಹಾ, ಒಬ್ರು ಅಮ್ಮ ಇದ್ದಾರೆ. ಅಮ್ಮನಾ? ಹಾ, 30 ವರ್ಷ ದಾಟಿದವ್ರನ್ನ ನಾನು ಅಮ್ಮ ಅಂತಾನೆ ಕರೆಯೋದು. ಅಂಡ್ ಡೋಂಟ್ ವರಿ, ಅವ್ರಿಗಿನ್ನೂ ಮದುವೆ ಆಗಿಲ್ಲ. ಅಂದ್ರೆ ಬ್ಯೂಟಿಫುಲ್ ಮಿಡ್ಲ್ ಏಜ್ ಕನ್ಯಾಮಣಿ ಅಂತ ಆಯ್ತು. ಅವ್ರ ಹೆಸರೇನು? ಯಾರ ಹೆಸರು? ಅದೇ ನಿಮ್ಮ ಆಫೀಸಲ್ಲಿ 30 ವಯಸ್ಸು ಅಮ್ಮ ಅಂತ ಅಂದ್ರಲ್ಲ ಅವರು. ಮೀರಾ. ಮೀರಾ ಅಂತ. ಹಾ, ಮೀರಾ? ಮೀರಾ ಕುಲಶೇಖರ. ಮೀರಾ ಕುಲಶೇಖರ. ಮೀರಾ ಕುಲಶೇಖರ. ಅಯ್ಯೋ, ನಾಟಕ ಮಾಡಿದ್ ಸಾಕು. ಯಾಕೆ ಈ ರೀತಿ ಮಾಡಿದ್ರಿ? ನನ್ಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಕಾಣಿಸ್ತಾ ಇದೆ ನಿನ್ನ ಕಣ್ಣಲ್ಲಿ ನನಗೇನಾದ್ರೂ ಆಗಿದ್ರೆ ಅನ್ನೋ ಗಾಬರಿ, ನನ್ನ ಮೇಲಿರೋ ಅತಿಯಾದ ಪ್ರೀತಿ. ಮನ್ಸಲ್ಲಿ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ವ್ಯಕ್ತಪಡಿಸಕ್ಕೆ ಯಾಕೆ ಜಿಪುಣತನ ಮಾಡ್ತೀಯ? ಜಿಪುಣತನ ಅಲ್ಲ, ಭಯ. ಹೀಗ್ಯಾಕೆ ಭಯ? ಅಮ್ಮನವ್ರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗೇ ನಡೀತಾ ಇದೆಯಲ್ಲ. ಹಿರಿಮೈ 22 ವಯಸ್ಸಿಗೆ ಸಾವನ್ನಪ್ಪಾಳೆ. ಆದ್ರೆ ಮುಂದೆ ನನ್ನ ಜೀವನದಲ್ಲಿ ಯಾವ ಕ್ಷಣ ಯಾವ ತರ ಕಹಿ ಘಟನೆ ನಡೆಯುತ್ತೋ ಅನ್ನೋ ಭಯ. ಅದಕ್ಕೆ ಮನ್ಸಿನ ಭಾವನೆಗಳನ್ನೆಲ್ಲ ಆಚೆ ತೋರಿಸ್ಕೊಳ್ಳೋದಕ್ಕೆ ಅಳಕು. ಕಾತ್ಯಾಯಿನಿ ಮತ್ತೆ ಏನಾದ್ರೂ ಹೇಳಿ ಹೆದರ್ಸದ್ಲ? ಅವಳು ಯಾಕೆ ಎದುರಿಸ್ತಾಳೆ? ಪಾಪ ಆ ಥರ ಏನೂ ಇಲ್ಲ. ಸತ್ಯ ಮುಚ್ಚಿಡ್ತಿದ್ಯಾ ಅನ್ಸತ್ತೆ.
ಶ್ರೀಮಂತರ ಮನೆ ಸೇರ್ತಾ ಇದ್ದೀನಿ ಅನ್ನೋ ಅಹಂಕಾರ ಬಂದ್ಬಿಟ್ಟಿದೆ ಅವಳಿಗೆ. ನನಗೆ 1-2 ಸಲ ಕೊಂಕು ಮಾತಾಡಿದಾಳೆ, ನಿನಗೂ ಅದನ್ನೇ ಹೇಳಿರ್ತಾಳೆ. ಏನೋ ಇನ್ನೇನು ಸ್ವಲ್ಪ ದಿನದಲ್ಲಿ ಮದುವೆ ಆಗಿ ಮನೆಯಿಂದ ಆಚೆ ಹೋಗ್ತಾಳೆ ಅಂತ ಅನ್ಕೊಂಡಿದ್ರೆ ಏನಾದರೂ ಹೊಸ ವರ್ಷ ಶುರು ಮಾಡಿದಾಳ? ಇವತ್ತು ಮಾವನ ಹತ್ರನೇ ಬುದ್ಧಿ ಹೇಳಿಸ್ತೀನಿ ಬಾ ಅವಳಿಗೆ. ಬೇಡ ಶಿವು, ದಯವಿಟ್ಟು. ಈಗ ತಾನೇ ಅವಳ ಮುಖದಲ್ಲಿ ಖುಷಿ ಕಾಣಿಸ್ತಿದೆ. ಇಲ್ಲಿವರೆಗೂ ನಮ್ಮಿಂದ ಆಗಿರೋ ನೋವಿಗೆ ಸೇಟ್ ತೀರಿಸ್ಕೊಂತಿದ್ದಾಳೆ ಅನ್ಕೊಂಡು ಸುಮ್ಮನೆ ಆಗ್ಬಿಡೋಣ. ಆದ್ರೆ ನೀನ್ ಸಹಜವಾಗಿರ್ಲಿಲ್ವಲ್ಲ. ಅವಳಿಗೆ ಏನೇ ಅಂದ್ರು ನೀನು ನಿನ್ ಕಿವಿಗೆ ಹಾಕೊಳ್ದೆ ನಿನ್ ಪಾಡಿಗೆ ನೀನಿದ್ರೆ ನನಗೂ ನೆಮ್ಮದಿ. ಆಯ್ತು, ಇನ್ ಮುಂದೆ ಹಾಗೇ ಇರ್ತೀನಿ. ಹಾಗಂತ ಮಾತು ಕೊಡ್ತೀಯಾ? ಹೌದು. ಕೈಲದ ಹೆಂಗ್ ರಕ್ತ ಬಂತು? ಅದು ಅಕಸ್ಮಾತ್ ಆಗಿ ಕೈಗೆ ಮುಳ್ಳು ತಗಲಿ ರಕ್ತ ಚಿಮ್ತು. ನೀನು ಸ್ವಲ್ಪ ಆಟ ಆಡ್ಸೋಣ ಅಂತ ಹಿರಣ್ಮಯಿ ಅಂತ ಕೂತ್ಕೊಂಡೆ. ಇನ್ ಯಾವತ್ತು ಈ ತರ ಮಾಡ್ಬೇಡಿ, ನನ್ ಹೃದಯ ಬಡ್ತಾನೆ ನಿಂತೋಗುತ್ತೆ. ಓ ಸಮರ್ಥ್, ಬನ್ನಿ ಬನ್ನಿ ರೀ, ಅಳೇಂದ್ರ ಬಂದಿದ್ದಾರೆ. ನಮಸ್ಕಾರ ಅಂಕಲ್. ನಮಸ್ಕಾರ, ಕೂತ್ಕೊಳ್ಳಪ್ಪ. ನೀವು ಮಾತಾಡ್ತಾ ಇರಿ, ಕಾಫಿ ತಗೊಂಡ್ಬರ್ತೀನಿ. ರಂಗು ಏನಾದರೂ ಹೇಳಿ ಕಳ್ಸದ್ನ? ಇಲ್ಲ, ಮತ್ತೆ ಬೇರೆ ಯಾವ್ದಾದ್ರು ಕೆಲಸದ ಮೇಲೆ ಈ ಊರಿಗೆ ಬಂದಿದ್ರಾ? ಅದು ಕಾತ್ಯಾಯಿನಿಯವ್ರನ್ನ ನೋಡ್ಕೊಂಡು ಹೋಗೋಕೆ ಅಂತಾನೆ ಬಂದೆ. ಐ ಮೀನ್ ಕಾತ್ಯಾಯಿನಿಯವ್ರ ಮೆಡಿಕಲ್ ರಿಪೋರ್ಟ್ ನಮ್ಮನೇಲೆ ಸೇರ್ಕೊಂಡಿತ್ತು, ಅವ್ರನ್ನ ಮೀಟ್ ಮಾಡಿ ಕೊಟ್ಟು ಹೋಗೋಣ ಅಂತ ಬಂದೆ. ನಾನೊಂದು ಮಾತು ಹೇಳ್ತೀನಿ, ದಯವಿಟ್ಟು. ಮಾತುಕತೆ ಎಲ್ಲ ಆಮೇಲೆ, ಮೊದಲು ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಕಾತ್ಯಾನಿಗೆ ಹೇಳು ಇವರು ಬಂದಿದ್ದಾರೆ ಅಂತ. ಒಂದು ನಿಮಿಷಮ್ಮ, ನಾನೇ ಅವ್ರ ರೂಮ್ಗೆ ಹೋಗಿ ಮಾತಾಡಿಸ್ಬೋದಾ? ಪ್ಲೀಸ್. ಅಲ್ಲಿ ನೋಡು, ಆನೆ ಫ್ರೆಂಡು ಬಾಮ ಇದ ಅನ್ಕೊಂಡು ನಮ್ಗೆ ಹೊಡೆಸಿದ್ನಲ್ಲ. ಹಾ ಮಗ, ಆನೆ ಫ್ರೆಂಡ್ ಜೊತೆಗೊಂದು ನವಿಲ್ ಬೇರೆ ಐತೆ. ಅವನ ಮುಗಿಸಿ ಅವಳನ್ನ ಎತ್ತಾಕೊಂಡು ಹೋಗೋಣ. ನೀವೇನ್ರೋ ಇಲ್ಲಿ? ನೀನೇನ್ ಗುರು ಇಲ್ಲಿ ಊರಾಚೆ ಈ ತೋಟದಲ್ಲಿ? ಹುಡುಗಿನ ಕರ್ಕೊಂಡು ತೋಟಕ್ಕೆ ಬಂದವನು ಅಂದ್ರೆ
ಇನ್ನೇನಲ್ಲಿ ಗುರು ನೀನೊಬ್ಬನಿಗೆ ನವಿಲ್ ಕುಣ್ಸೋಕೆ ಕಷ್ಟ ಆಗ್ಬೋದು, ನನಗೊಂದೇ ಒಂದು ಚಾನ್ಸ್ ಗುರು. ಶಿವ, ಯಾರವರು? ನಿಮ್ಮ ಹತ್ರನೇ ಕಾಲ್ ಕೆರ್ಕೊಂಡು ಜಗಳಕ್ಕೆ ಯಾಕೆ ಬಂದ್ರು? ಗಣೇಶನ ಸರ್ಕಸ್ನವ್ರಿಗೆ ಮಾಡ್ತಾರಂತೆ. ಸಹಾಯ ಮಾಡಿ ಗಣೇಶನ ಮಾರ್ತೀವಿ ಅಂತ ಕೇಳ್ಕೊಂಬಂದಿದ್ರು. ಕಾಪಾಡಕ್ ಬಿಟ್ಟು ಕಳ್ಸಿದ್ದೆ. ಪೊಲೀಸ್ ಅವ್ರಿಗೆ ಹಿಡಿದು ಕೊಡ್ಬೇಕಿತ್ತು. ಇನ್ನೋರು ನಮ್ಮ ಸವಾಸಕ್ಕೆ ಬರಲ್ಲ ಬಿಡು. ಹೇಗ್ ನಂಬೋದು? ಹೊಡೆದು ಕಳ್ಸಿಲ್ವಾ? ನನ್ನ ಸವಾಸಕ್ಕಂತೂ ಬರೋದೇ ಇಲ್ಲ. ನಿಮ್ಮ ಹತ್ರ ಬರಲ್ಲ, ಗಣೇಶನ ಹತ್ರ ಹೋದ್ರೆ ಗಣೇಶ ಇವ್ರನ್ನ ತುಳಿದಾಕ್ಬಿಡ್ತಾನೆ. ಭಯ ಪಡ್ಬೇಡ, ಗಾಡಿ ಹೋಗೋಣ. ಏನಾಯ್ತು? ಅದು ಶೆಕೆ, ಹೊರಗಡೆ ಜಾಸ್ತಿ ಬಿಸಿಲಲ್ವಾ, ಅದಕ್ಕೆ ಸ್ವಲ್ಪ ಬೆವರು. ನಾನು ನನ್ನನ್ನು ನೋಡಿ ಅಂದ್ಕೊಂಡೆ. ನಾನು ಒಳಗೆ ಬಂದಿದ್ದು ನೀವು ಆಗಲೇ ನೋಡಿದ್ರಿ ತಾನೆ. ನಾನು ಒಳಗೆ ಬರ್ತಿದ್ದ ಹಾಗೆ ನೀವು ಹಾಲಿಗೆ ಬರ್ತೀರಾ ಅನ್ಕೊಂಡಿದ್ದೆ. ನಾನು ಅಲ್ಲಿಗೆ ಬಂದಿದ್ದಿದ್ರೆ ನೀವು ಇಲ್ಲಿಗೆ ಬರ್ತಿರ್ಲಿಲ್ಲ. ನಿಮ್ಮನ್ನ ಏನೋ ಅನ್ಕೊಂಡಿದ್ದೆ. ತುಂಬಾನೇ ಬುದ್ಧಿವಂತರು. ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಕೈ ಹಿಡಿಯೋದ್ರಲ್ಲಿ ಇದ್ದೀನಿ. ಇಷ್ಟು ಬುದ್ಧಿ ಉಪಯೋಗಿಸ್ಲಿಲ್ಲ ಅಂದ್ರೆ ಹೇಗೆ? ಯಾವ್ದು ಫೈಲು ನಿಮ್ಮ ಕೈಯಲ್ಲಿರೋದು? ಇದು ನಿಮ್ಮ ಮೆಡಿಕಲ್ ರಿಪೋರ್ಟು. ಕಾಲೇ ಸರಿ ಹೋಯ್ತು, ಇನ್ ರಿಪೋರ್ಟ್ ಇಟ್ಕೊಂಡು ಏನ್ ಮಾಡ್ಲಿ? ನಿಮ್ಮನ್ನ ನೋಡೋದಕ್ಕೆ ಈ ರಿಪೋರ್ಟ್ ಒಂದು ನೆಪ ಅಷ್ಟೇ. ಹಾಗಾದ್ರೆ ಬಂದು ನಿಜವಾದ ಉದ್ದೇಶ? ಹೊಸ ಫೋನು ನಿಮಗೋಸ್ಕರ ತಂದಿದ್ದೀನಿ. $64,000ನಾ? ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಆದ್ರೆ ಇಷ್ಟು ಕಾಸ್ಟ್ಲಿ ಫೋನ್ ಯಾಕೆ ತಂದ್ರಿ? ನನ್ನ ಹತ್ರ ಹೆಂಗೂ ಒಂದು ಫೋನ್ ಇದೆ. ಈ ಹೊಸ ಫೋನು ನನ್ನ ಜೊತೆ ಮಾತಾಡೋಕೆ ಮಾತ್ರ, ಯಾವ ಕ್ಷಣದಲ್ಲೂ ಬ್ಯುಸಿ ಬರಬಾರ್ದು ಅಂತ. ಆ್ಯಂಡ್ ಅದರೊಳಗೆ ನಾನು ಸಿಮ್ ಆಲ್ರೆಡಿ ಹಾಕಿದ್ದೀನಿ. ಅದ್ರ ನಂಬರ್ ನನ್ನ ಹತ್ರ ಇದೆ. ನನ್ನ ನಂಬರನ್ನು ಅದ್ರಲ್ಲಿ ಸೇವ್ ಮಾಡಿದ್ದೀನಿ. ನೀವು ಯಾವ ಕ್ಷಣದಲ್ಲಿ ಫೋನ್ ಮಾಡಬೇಕು ಅಂದ್ಕೊಂಡ್ರು ನಾನು ಅವೈಲಬಲ್ ಇರ್ತೀನಿ. ಈ ನೀವು ತಾವು ಅನ್ನೋ ಬದಲು ಕಾತ್ಯಾಯಿನಿ ಅಂದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಪರ್ಮಿಷನ್ಗೋಸ್ಕರನೇ ಕಾಯ್ತಾ ಇದ್ದೆ. ಕಾತ್ಯಾಯಿನಿ.
ಆಮೇಲೆ ನಾನು ಹೊರಡ್ತೀನಿ. ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಇಷ್ಟು ದೂರ ಬಂದು ಈಗಲೇ ಹೋಗ್ತೀರಾ? ಸೂರ್ಯ ಇಲ್ಲದೆ ಇರೋದ್ರಿಂದ ಅವನ ಕೆಲಸನೂ ನಾನೇ ಮಾಡಬೇಕು. ಮತ್ತೆ ಬರ್ತೀನಿ. ಬಾಯ್. ಅಂಕಲ್, ನಾನಿನ್ ಬರ್ತೀನಿ. ಬೇಡ ಅನ್ಸುತ್ತೆ. ಅಂಕಲ್, ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನ್ನ ಮಗಳಿಗೂ ನಿಮಗೂ ಮದುವೆ ಆಗೋದ್ರಲ್ಲಿದೆ ನಿಜ. ಆದರೂ ಮದುವೆಗೆ ಮೊದಲೇ ನೀವು ಹೀಗೆ ಒಂಟಿಯಾಗಿ ಬರೋದು, ಅವಳನ್ನ ರೂಮಲ್ಲಿ ಹೋಗಿ ಮಾತಾಡ್ಸೋದು ಯಾಕೋ ಸರಿ ಕಾಣಿಸ್ತಿಲ್ಲ. ನಿಮ್ಮ ಬಗ್ಗೆ ಗೌರವ ಇದೆ, ಆದರೂ ನಾವು ಬದುಕ್ತಿರೋದು ಹಳ್ಳಿಲಿ. ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಸುತ್ತೆ. ಸಾರಿ ಅಂಕಲ್. ಯು ಡೋಂಟ್ ವರಿ ಮಿಸ್ಟರ್ ಸೂರ್ಯ, ನಿಮ್ಮನ್ನು ಆಚೆ ತರಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ. ನನ್ನ ಈ ಕಂಬಿಯಿಂದಾನೇ ಹೊರಗೆ ತರಕ್ಕಾಗ್ತಿಲ್ಲ ನಿಮಗೆ. ಇನ್ನು ಈ ಕೇಸಿಂದ ಹೊರಗಡೆ ಕರ್ಕೊಂಬರ್ತೀರಾ? ಬೇಲ್ ಎಲ್ಲ ವ್ಯವಸ್ಥೆ ಮಾಡಿದ್ನಲ್ಲ ಸರ್, ನಿಮ್ಮ ತಾತ ಅವ್ರು ತಾನೇ. ಅವನು ಯಾವ ತಾತ ರೀ ನನಗೆ? ಅವನು ಶತ್ರುನೇ, ಆ ಹಿರಣ್ಮಯಿ ಥರ. ಅಮ್ಮ, ನೀನು ಕಾನೂನಿನ ಮುಖಾಂತರ ಹೋರಾಡಿ ನನ್ನನ್ನು ಹೊರಗಡೆ ಕರ್ಕೊಂಬರೋ ಅಷ್ಟರಲ್ಲಿ ನಾನು ಮುದ್ಕ ಆಗೋಗ್ಬಿಟ್ಟಿರ್ತೀನಿ. ಆದಷ್ಟು ಬೇಗ ನನ್ನ ಹೊರಗಡೆ ಕರ್ಕೊಂಬರೋದಕ್ಕೆ ಏನು ದಾರಿ ಹುಡುಕಿದ್ದೀರಾ ಅದನ್ನು ಹೇಳಿ ಮೊದಲು ಸಾಕು. ಸರ್, ಇಫ್ ಯು ಡೋಂಟ್ ಮೈಂಡ್, ಆಚೆ ಇರ್ತೀರಾ? ಸರಿ ಮೇಡಮ್. ಸಮರ್ಥ್ಗೆ ಮದುವೆ ಮಾಡೋದ್ರಲ್ಲಿದ್ದೀನಿ. ಐ ಲೈಕ್ ಇಟ್ ಮಾ, ಐ ಲೈಕ್ ಇಟ್. ನಾನಿಲ್ಲಿ ಕೊಲೆ ಪ್ರಯತ್ನದ ಕೇಸಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀನಿ. ನೀವು ಆ ಆಂಜನೇಯನ ಭಕ್ತಂಗೆ ಮದುವೆ ಮಾಡಿ ಸೆಲೆಬ್ರೇಟ್ ಮಾಡೋ ಮೂಡಲ್ಲಿದ್ದೀರಾ? ಅವ್ರ ಮದುವೆಗೂ ನನ್ನ ರಿಲೀಸ್ಗೂ ಏನಮ್ಮ ಕನೆಕ್ಷನ್ನು? ಹುಡುಗಿ ಯಾರು ಅಂತ ಕೇಳಿದ್ರೆ ನಿನಗೆ ಗೊತ್ತಾಗತ್ತೆ ಏನ್ ಕನೆಕ್ಷನ್ನು ಅಂತ. ಬಿಲ್ಡಪ್ ಸಾಕು. ಯಾರ ಹುಡುಗಿ? ಕಾತ್ಯಾಯಿನಿ. ವರದರಾಜು ಅವ್ರ ಮಗಳು.